ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ 7 ಗಂಟೆ ಆಗಿದೆ. ನನ್ನ ಮನೆ ಬಿಟ್ಟು ಹುಚ್ಚಮನಹಳ್ಳಿಗೆ ಹೋಗ್ತಾ ಇದ್ದೀನಿ, ಅಂಗಡಿ ತೆಗಿಬೇಕು ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ, ಹೆಂಗೆಲ್ಲ ಇರುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಕಮ್ ಲೆಟ್ಸ್ ಗೋ. ವೆಲ್ಕಮ್. ಆ್ಯಂಡ್ ಇವತ್ತು ಟ್ಯೂಸ್ಡೇ. ನಮ್ಮ ಭಾವ ಪ್ರತಿ ಟ್ಯೂಸ್ಡೇ ಆಂಜನೇಯನ ದೇವಸ್ಥಾನಕ್ಕೆ ಓಡೆ ಕೊಡಿಸ್ತಾರೆ. ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಗೂ ಪಾರ್ಸಲ್ ಬರುತ್ತೆ, ಅಂಗಡಿಗೆ ಬರುತ್ತೆ. ನಾವೇನಾದ್ರು ಟ್ಯೂಸ್ಡೇ ಬರೀ ಮನೆ ತನಕ ಪಾರ್ಸಲ್ ಬರುತ್ತೆ. ಒಡೆ ಸಖತ್ತಾಗಿರುತ್ತೆ ಒಡೆ. ಅವತ್ತು ಪಾಪು ಬರ್ಡೇ ಅಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನೀಗ ಅಂಗಡಿಯಲ್ಲಿದ್ದೀನಿ. ಊಟ ಆರ್ಡರ್ ಕೊಟ್ಟು ಬಂದಿದ್ದೀನಿ, ಪಾರ್ಸಲ್ ಕಟ್ಟಿಡಿ ಅಂತ. ಟಿಫನು ಹೋಗಿ ಕಲೆಕ್ಟ್ ಮಾಡಬೇಕು. ಅಷ್ಟರಲ್ಲಿ ಪ್ರಸಾದ ಬಂತು, ತಿನ್ನೋಣ ಅಂತ ತಿಂತಾಯಿದ್ದೀನಿ. ಚೆನ್ನಾಗಿದೆ. ಕಸ್ಟಮರ್ಸು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ವ್ಯಾಪಾರ ಮಾಡ್ಕೊಂಡಿರೋಣ. ಆ್ಯಂಡ್ ಯೂಟ್ಯೂಬಿಗೆ ವೀಡಿಯೋ ಹಾಕ್ಬೇಕು. ಇವತ್ತು ಬರ್ಡೇದು ಎಡಿಟ್ ಮಾಡಿರೋದು, ಅದು ಕೂಡ ಹಾಕ್ತೀನಿ. ಸೊ ಬನ್ನಿ ಒಡೆ ತಿನ್ನೋಣ. ಚಳಿ ಆಗ್ತಿದೆ ಗೈಸ್, ಅದಕ್ಕೆ ಒಡೆ ತಿಂತೀನಿ. ವೆರಿ ಡಿಸಪಾಯಿಂಟ್ ಸಂಗತಿ ಏನಂದರೆ, ನಮ್ಮ ಬಾವ ಓಕೆ ಅಂದ್ಬಿಟ್ಟು ರಜಾ ಹಾಕ್ಸಿದ್ರು ನಿನ್ನೆ ಮತ್ತು ನಾಳೆ. BTSನ ಬೈಕೋಬೇಕು, ಪ್ರಿನ್ಸಿಪಲ್ನ ಬೈಕೋಬೇಕು. ಐ ಡೋಂಟ್ ನೋ. ದೇ ಕೆಪ್ ಟುಡೇ ಸ್ಕೂಲ್ ಇಟ್ಟಿದ್ದಾರೆ ಅವ್ರಿಗೆ. ನೆನ್ನೆ ಹತ್ಕೊಂಡು ಹೋದ್ರು ನೈಟು. ಸೊ ಇಲ್ಲಿ ಒಂದು ಚಿಕ್ಕ ಹೋಟೆಲಿಂದ ಐ ಬ್ರಾಟ್ ಫುಡ್ ಫಾರ್ ಮೀ. ಏನಿದೆ ಅಂದರೆ, ಇದು ಇಡ್ಲಿಗೆ ದೋಸೆಗೆ ಅಲ್ಲ, ಪೂರಿಗೆ ಸಾರು. ಆ್ಯಂಡ್ ನಂಗೆ ಚಟ್ನಿ ಇಷ್ಟನೇ ಆಗಲ್ಲ, ಅದೇನೋ ಗೊತ್ತಿಲ್ಲಪ್ಪ. ನಮಗೆ ಹೊರಗಡೆ ಚಟ್ನಿಗಳೇ ಇಷ್ಟ ಆಗಲ್ಲ. ಇದು ಪೂರಿ ಹೇಳ್ಬಿಟ್ಟು ಬಂದಿದ್ದೆ, ಹೋಗಿ ಇಸ್ಕೊಂಡು ಬಂದೆ. ಯಾರೋ ಬಂದರು ಒಂದು. ಇದು ನನ್ನ ಪೂರಿಯ ಪ್ಲ್ಯಾಟರ್. ಸೊ ತಿನ್ನೋಣ ಬನ್ನಿ. ಅಂಗಡಿ ಹತ್ರದಿಂದ ಬರೋಷ್ಟಲ್ಲ ಆಲ್ರೆಡಿ 3:30 ಆಗಿದೆ. ಸೊ ಇಲ್ಲಿ ಪೆಂಡಲ್ ನೋಡಿ, ಪೆಂಡಲ್ ಹಾಕಿದ್ದಾರೆ. ಅಮ್ಮಮ್ಮ ಬಂದಿದ್ದಾರೆ. ಫಸ್ಟ್ ನಾನು ಊಟ ಮಾಡಬೇಕು. ನಂಗೂ ಹೊಟ್ಟೆಗಿಟ್ಟಿರೋದೇನಿಲ್ಲ. 2 ಪೂರಿ ತಿಂದಿರೋದು. ಬರ್ಡೇ ಟು ಯು ಬೇಬಿ. Happy birthday. Love you. ಏನೇನು ರಿಯಾಕ್ಷನ್ ಕೊಡಪ್ಪ. ಅವಾಗಿದ್ರೆ ಹ್ಯಾಪಿ ಬರ್ಡೇ ನಮ್ಮ ಮಕ್ಕಳಿಯ. ಸೊ ಬನ್ನಿ ಹೋಗೋಣ ಚಿಕ್ಕಬಳ್ಳಾಪುರಕ್ಕೆ. ಬಾಯ್ ಮಾಡಿ ಎಲ್ಲರಿಗೂ ಹೋಗೋಣ. ಬಾಯ್ 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 ಮಾಡ್ತಾನೆ. ಬಾಯ್. ಅವ್ರ ಅಮ್ಮಂಗೂ ಬಾಯ್. ಅಯ್ಯೋ ಬಿಡಮ್ಮ. ಕಂಪ್ಲೀಟ್ಲಿ ವಿ ಮೇಡ್ ಅನ್ ಎಕ್ಸ್ಟ್ರಾ ಎಫರ್ಟ್ ಆ್ಯಂಡ್ ಲೆಜೆಂಡ್ರಿ ಥರ. ಇಲ್ಲಿ ಯಾವತ್ತಿ ಕ್ರಾಸ್ ಹತ್ರ ಕೆಳಗಡೆ ಬಂದ್ಬಿಟ್ವಿ. ಇಲ್ಲಿ ನೋಡ್ರಿ ಟ್ರಾಫಿಕ್. ಇನ್ನೊಂದು 2 ಅವರ್ ಆದ್ರೂ ಲಿಟ್ರಲಿ ನಾವು ಮನೆಗೆ ಹೋಗ್ತಾ ಇರಲಿಲ್ಲ. 1.5 ಕಿಲೋಮೀಟರ್ 2 ಅವರ್ ಬೇಕಿತ್ತಪ್ಪ. ಹತ್ತತ್ರ 2 ಕಿಲೋಮೀಟರ್ ತನಕ ಐತಿ ಟ್ರಾಫಿಕ್ಕು. ಅದಕ್ಕೆ ನಾವು ಬ್ರೈನ್ ಉಪಯೋಗಿಸಿ ತಾರ್ ಹಾಕ್ತಾವ್ರೆ. ಅಲ್ಲಿ ಏನೋ ಕೆಲಸ ಮಾಡ್ತಾವ್ರೆ. ಟಾರ್ ಹಾಕಿದ್ರೆ ಇಲ್ಲಿಂದಾನೇ ಮಾಡ್ಬೋದು. ಫ್ಲೈಓವರ್ ಮೇಲೆ ಏನಕ್ಕೆ ಇದು ಮಾಡೋರು? ಏನೋ ಒಟ್ನಾಗ ಟಾರ್ ಹಾಕ್ತಾವ್ರೆ, ಏನೋ ಒಟ್ಟಲ್ಲಿ ಮಾಡ್ತಾವ್ರೆ. ಸೊ ಇವಾಗ ಹೆಂಗೋ ನಾವು ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ವಿ. ಉಪಯೋಗಿಸ್ಬಿಟ್ಟು ಎಲ್ಲಿಗೆ ಬಂದು ತೇಲಿದ್ವಿ? ಸಾಯಿಬಾಬಾ ಟೆಂಪಲ್ ಹತ್ರ ಬಂದು ತೇಲಿದ್ವಿ. ಸಾಯಿಬಾಬಾ ಅಲ್ಲ, ಶಿರ್ಡಿ ಸಾಯಿಬಾಬಾ ಟೆಂಪಲ್ ಹತ್ರ ಬಂದು ಇವಳೋದು ಇಟ್ಕೊಂಡು ಒಳ್ಳೆ ಲಾರಿ ಇದೆ ಅಂತ. ಸೊ ಐ ಆಮ್ ಹಿಯರ್ ಟು ಬೈ ಅ ಕೇಕ್. ಇದು 1 ಕೇಕ್ ಕೊಡಿ. 1 kg ಅದು? ಹಾಫ್ kg. ಇಲ್ಲ 2 ಕೇಕ್ ಬೇಕು, ಅದಕ್ಕೆ 1 kg ಅದು ಅಂತ ಕನ್ಫ್ಯೂಷನ್. ಇದೇನು ಫ್ಲೇವರು? ಇದೇನು ಫ್ಲೇವರು? ಚಾಕ್ಲೇಟ್ ಮೆಲ್ಟೆಡ್ ಚಾಕ್ಲೇಟ್. ಇದಾ? ಚಾಕ್ಲೇಟ್ ಬೇಡ. ಇದು ಬ್ಲ್ಯಾಕ್ ಫಾರೆಸ್ಟ್, ಓರಿಯೋ, ಫ್ರೂಟ್ ಆಫ್ ಫಾರೆಸ್ಟ್. ಇದೊಂದು ಚಾಕ್ಲೇಟ್. ಇದು ಕ್ಯಾರಮಲ್ ಪಿಸ್ತಾ. ಇದು ಅಲ್ಫಾನ್ಸೋ ಮ್ಯಾಂಗೋ. ಇದೊಂದು ಚಾಕ್ಲೇಟ್. ಪೈನಾಪಲ್. ಇದೊಂದು ಎತ್ಕೊಳ್ಳಿ. ಅದು ಬ್ಲೂಬೆರಿ. ಇದು 3ನೇದು ಏನಂತಿದ್ದೀವಿ? ಕಲರ್ ಇರೋದು. ಸಾರಿ ಮ್ಯಾಮ್, ಇದು 3ನೇದು ಏನಂತ? ಇದು ಫ್ರೂಟ್ ಆಫ್ ಫಾರೆಸ್ಟ್. ಅದೇ ತಗೊಳ್ಳಿ, ಚೆನ್ನಾಗಿದೆಯೋ ಗೊತ್ತಿಲ್ಲ, ಟೇಸ್ಟ್ ಮಾಡೋಣ. ಹಾಂ, 2 ಮೇಲೆ ಬೇರೆ ಬೇರೆ ಹೆಸರು ಬರೀಬೇಕು.
ಇಲ್ಲಿ ಬಂದು ಕೇಕ್ಗಳೆಲ್ಲ ಕೂಡ ತೊಗೊಂಡು ಜಸ್ಟ್ ಬೇಕಲ್ಲಿ ಬರ್ಡೇ ದಿವಸ ಕೇಕ್ ಕಟ್ ಮಾಡಿಸೋಕ್ಕೆ ಕೇಕ್ ತೊಗೊಂಡಿದ್ದೀನಿ. ಸೊ ಈ ಥರ ಕೇಕ್ಗಳಿದೆ. ಇವನ್ ದಿಸ್ ಇಸ್ ಗುಡ್ ಟು ಸಿ. ತೊಗೊಂಡು ಹೋಗೋಣ ಬನ್ನಿ. ಸೊ ಇವಾಗ ಜಸ್ಟ್ ಬೇಕಲ್ಲಿ ಕೇಕ್ ತೊಗೊಂಡು ಇಲ್ಲಿ ಕಾರ್ ಆಚೆ ನಿಲ್ಲಿಸಿದ್ರು. ಸೊ ಇಲ್ಲೇ ನಿಂತಿದೆ. ಐ ಆಮ್ ಗೋಯಿಂಗ್, ಬನ್ನಿ ಹೋಗೋಣ ಕೇಕ್ ಕಟ್ ಮಾಡಿಸೋಣ. ಈಗ ನಾವು ಕೇಕ್ ಎಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಇಲ್ಲಿ ಭಟ್ರೆಲ್ಲ ಕೂಡ ನೈಟ್ ಅಡುಗೆ ಎಲ್ಲ ಕೂಡ ಮಾಡ್ಕೊಂಡಿದ್ರು. ಏನೆಲ್ಲ ಅಡುಗೆ ಅಂತೆಲ್ಲ ಕೂಡ ನೋಡೋಣ. ಅಷ್ಟರಲ್ಲಿ ನಾನು ಕೂಡ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡು ಅದಾದಮೇಲೆ ನಾವು ಮೇಲಕ್ಕೆ ಹೋದ್ವಿ. ಮೇಲಕ್ಕೆ ಹೋಗಿದ ತಕ್ಷಣ ಧೃತಿ ವಾಸ್ ಎಕ್ಸೈಟೆಡ್ ಆ್ಯಂಡ್ ಅವಳು ಆಲ್ರೆಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮಕ್ಳ ಜೊತೆ ಎಲ್ಲ ಕೂಡ. ಹಾಗಾಗಿ ಇವಾಗ ಚೋಟಿ ಜೊತೆ ಪಾಂಡ ಮೇಲೆ ಕುತ್ಕೊಂಡೆಲ್ಲ ಕೂಡ ಹಾಡ್ತಿದ್ದಾಳೆ. ಯಾಕಂದರೆ ಬರ್ಡೇ ಬಾಯ್ ಎಸ್ ಸ್ಲೀಪಿಂಗ್, ಅವನು ಮಲ್ಕೊಂಡಿದ್ದ ಅಂತ ಅಂದ್ಬಿಟ್ಟು ಇವ್ರನ್ನ ಆಟ ಆಡಿಸ್ತಾ ಇದ್ಲು. ಬನ್ನಿ ಆಟ ಆಡಿಸ್ಲಿ. ನೆಕ್ಸ್ಟ್ ಏನೆಲ್ಲ ಆಯಿತು ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಈಗ ನಮ್ಮ ಪಾಪು ಬರ್ಡೇ ದಿವಸ ಮುಂಚೆ ದಿನ ನೈಟ್ ಬಿಟ್ಟು ಬರ್ಡೇ ದಿವಸ ಮಾರ್ನಿಂಗ್ ಅವರು ಕುಕ್ಕೆ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ಬಂದಿದ್ರು. ಆ್ಯಂಡ್ ಸಂಜೆ ದೇವ್ರನ್ನ ತರಿಸಿದ್ರು ಮನೆ ಹತ್ರ. ಸೊ ದೇವ್ರನ್ನ ತರಿಸಿದಾಗ ದೇವ್ರಿಗೆ ಇಲ್ಲಿ ದೇವರೆಲ್ಲ ಹೇಳ್ತು ಅಲ್ಲಿ ಎಡೆ ಎಲ್ಲ ಹಾಕಬೇಕಿತ್ತು. ಅವರೆಲ್ಲ ಹೆಂಗೆ ಹೇಳಿದ್ರು ಹಂಗೆಲ್ಲ ನಾವು ಕೂಡ ಮನೆಯಲ್ಲೆಲ್ಲ ಪ್ರಿಪ್ರೇಷನ್ ಎಲ್ಲ ಕೂಡ ಮಾಡಿದ್ವಿ. ಇವಾಗ ಇಲ್ಲಿ ಫಸ್ಟು ಹಸುದು ಏನಂತ ಗಂಟ್ಲೆಲ್ಲ ಹಾಕಿ ಅದಾದ್ಮೇಲೆ ಅದ್ರ ಮೇಲೆ ನೀರೆಲ್ಲ ಹಾಕಿಬಿಟ್ಟು ಇವಾಗ ನೆಕ್ಸ್ಟು ರಂಗೋಲಿ ಎಲ್ಲ ಹಾಕಿಬಿಟ್ಟು ಎಡೆ ಎಲ್ಲ ಕೂಡ ಹಾಕ್ತಿದ್ದಾರೆ. ಯಾವ ರೀತಿ ಎಡೆ ಹಾಕ್ತಾರೆ ಅಂತೆಲ್ಲ ಕೂಡ ನೀವು ವಿಡಿಯೋ ಮೇಲೆ ನೋಡ್ತೀರಿ. ಇದು ಬಂದು ಪಾಪು ಬರ್ಡೇ ದಿವಸ ಇದಕ್ಕೂ ಕೂಡ ಮಡಿ ಹೊಡಿಬೇಕು ಅಂತ ಅಂದ್ಬಿಟ್ಟು ದೇವರನ್ನ ಮನೆ ಹತ್ರನೇ ತರಿಸಿದ್ರು. ನೀವೆಲ್ಲರೂ ಕೂಡ ಇವಾಗ ಎಡೆ ಹಾಕೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಅದನ್ನೆಲ್ಲ ಕೂಡ ನೋಡ್ತಾ ಇದ್ದಾರೆ. ಫಸ್ಟು ಚೀಲ ಹಾಕಿದ್ರು. ಚೀಲ ಮೇಲೆ ಬಾಳೆ ಎಲೆ ಹಾಕಿ ಬಾಳೆ ಎಲೆ ಮೇಲೆ ಏನೆಲ್ಲ ಕ್ವಾಂಟಿಟೀಸಲ್ಲೆಲ್ಲ ಕೂಡ ಮಾಡಬೇಕಂತ ಹೇಳಿದ್ರು. ಅದೇ ರೀತಿಯಲ್ಲಿ ಅನ್ನಕ್ಕೆ ಸಾಂಬಾರು ಮಾಡಿದ್ವಿ. ಮತ್ತು ಮುದ್ದೆ, ಪಾಯಸ, ಕಾಳು ಸಾರು ಮಾಡಿಬಿಟ್ಟು ರವೆ ಪಾಯಸ ಮಾಡೋಕ್ಕೆ ಹೇಳಿದರು. ಸೊ ಹಂಗಾಗಿ ರವೆ ಪಾಯಸ ಎಲ್ಲ ಕೂಡ ಮಾಡಿದರು. ಅನ್ನಕ್ಕೆ ಮೊಸರೆಲ್ಲ ಹೇಳಿದರು, ಅದನ್ನು ಎಲ್ಲ ಕೂಡ ಹೇಳಿದರು, ಎಲ್ಲ ಕೂಡ ಹಾಕಿದ್ರು. ನಮ್ಮ ಅಕ್ಕ ಬಾವ ಅವರೆಲ್ಲ ಕೂಡ ಕುಕ್ಕೆಯಿಂದ ಬರೋಷ್ಟರಲ್ಲಿ ನಮ್ಮ ಮಮ್ಮಿ ನಮ್ಮ ಅಕ್ಕ ಎಲ್ಲ ಕೂಡ ಸೇರಿಕೊಂಡು ಎಲ್ಲ ಕೂಡ ಮಾಡಿದರು. ನನ್ನ ದೊಡ್ಡ ಅಕ್ಕ, ನಮ್ಮ ಎರಡನೇ ಅಕ್ಕ ಕುಕ್ಕೆಗೆ ಹೋಗಿದ್ರು. ನಮ್ಮ ಮೂರನೇ ಅಕ್ಕನೂ ನಮ್ಮಮ್ಮ ಸೇರಿಕೊಂಡು ಅಡುಗೆ ಎಲ್ಲ ಕೂಡ ಮಾಡಿದರು. ನಾನು ಅಂಗಡಿಗೆ ಹೋಗಿದ್ದೆ. ನಾನು ಬರೋಷ್ಟರಲ್ಲಿ ಎಲ್ಲ ಕೂಡ ಮುಗಿಸಿದ್ರು. ಇವಾಗ ಇಲ್ಲಿ ಎಡೆ ಎಲ್ಲ ಕೂಡ ಹಾಕ್ತಿದ್ದಾರೆ. ಸೊ ಹೆಂಗಿದೆ ಏನು ಹೆಂಗೆಲ್ಲ ಎಡೆ ಹಾಕ್ತಿದ್ದಾರೆ ಅಂತೆಲ್ಲ ಕೂಡ ನೀವು ಕೂಡ ನೋಡ್ತಿದ್ದೀರಾ. 9 ಪ್ಲೇಟ್ ಇಟ್ಬಿಟ್ಟು ಸುತ್ತು ಅದಕ್ಕೆ ಮುದ್ದೆ ಎಲ್ಲ ಇಟ್ಟು ಕಾಳು ಸಾರೆಲ್ಲ ಹಾಕಿ ಪಾಯಸ ಎಲ್ಲ ಕೂಡ ಹಾಕಿದ್ರು. ಅನ್ನಕ್ಕೆ ಮೊಸರೆಲ್ಲ ಕೂಡ ಹಾಕಿಬಿಟ್ಟು ಅದಕ್ಕೆ ನೆಕ್ಸ್ಟು ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಕೂಡ ಮಾಡ್ತಾರೆ.
ಸೊ ಯಾವ ರೀತಿ ಇರುತ್ತೆ ಹೆಂಗೆ ಅಂತೆಲ್ಲ ಕೂಡ ನೀವು ಕೂಡ ನೋಡಿ. ಅದಾದಮೇಲೆ ದೇವರು ಎಲ್ಲಿಗೆ ಕರ್ಕೊಂಡು ಹೋಗುತ್ತಲ್ಲ ಅಲ್ಲಿ ದೇವರಲ್ಲಿ ಬಿಡಿ ಅಂದರೆ ದೇವರೆಲ್ಲಿ ಹೋಗಿ ನಿಂತ್ಕೊಳ್ಳುತ್ತಲ್ಲ ಅಲ್ಲಿ ಎಡೆನ ಬಿಟ್ಬಿಟ್ಟು ಬರೋವಂಥ ಪ್ರತೀತಿ ಇದೆ. ಆ ರೀತಿ ಫಾಲೋ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ನೀವೆಲ್ಲ ಕೂಡ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ನಿಮಗೂ ಕೂಡ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ಲಿ ಬೇವಿನ ಸೊಪ್ಪನ್ನ ಕೂಡ ಇಟ್ಟರು. ಅದಾದಮೇಲೆ ಪೂಜೆ ಎಲ್ಲ ಕೂಡ ಮಾಡೋಕ್ಕೆ ಎಲ್ಲ ಕೂಡ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಬುದ್ ಕುಂಬಳಕಾಯಿ ಕೂಡ ದೇವರಿಗೆ ಎಳೆ ತೆಗೆದು ಹೊಡಿಬೇಕು. ಸೊ ಅದಕ್ಕೋಸ್ಕರ ಬುದ್ ಕುಂಬಳಕಾಯಿಗೆ ಕೂಡ ಕಾಯಿನ್ಸ್ ಎಲ್ಲ ಕೂಡ ಹಾಕಿಬಿಟ್ಟು ಇವಾಗ ಅದನ್ನು ಕೂಡ ಎಲ್ಲ ಕೂಡ ರೆಡಿ ಮಾಡಿದ್ವಿ. ಆ್ಯಂಡ್ ಅರ್ಶಿನ ಕುಂಕುಮ ಕಡ್ಡಿ ಕರ್ಪೂರ ಎಲ್ಲ ಕೂಡ ಏನೆಲ್ಲ ಕೂಡ ಪೂಜೆಗೆ ಬೇಕು ಹೂವು ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದರಲ್ಲಿ. ಸೊ ಎಲ್ಲ ಕೂಡ ಮಾಡೋಣ ಬನ್ನಿ. ಇವಾಗ ಹೂವು ಕೂಡ ಎಲ್ಲ ಹಾಕಿ ಎಲ್ಲ ಕೂಡ ಮಾಡ್ತಿದ್ದಾರೆ. ಸೊ ಬನ್ನಿ ಏನೆಲ್ಲ ಆಗುತ್ತೆ ಏನು ಅಂತೆಲ್ಲ ಕೂಡ ನೀವು ಕೂಡ ನೋಡ್ತೀರಿ. ದೇವರು ಎಡೆ ಎತ್ಕೊಂಡು ಹೋಗಿತ್ತಲ್ಲ ಅಪ್ಪ 1.5 ಅವರ್ ಆಗೋಯ್ತು. ಹತ್ತತ್ರ ಹೋಗಿ ಇವಾಗ ವಾಪಸ್ ಬರ್ತಿದ್ದೆ ನೋಡ್ಬೋದು.
ಈಗ ದೇವ್ರನ್ನ ಮನೆ ಹತ್ರ ಎಲ್ಲ ಕೂಡ ತಂದು ದೇವ್ರನ್ನ ಮನೆ ಹತ್ರ ಇಟ್ಟಿದ್ದೆಲ್ಲ ಆಯಿತು. ನೀವು ಕೂಡ ಇಷ್ಟೊತ್ತು ಇದರದ್ದು ವೀಡಿಯೋಸ್ ಎಲ್ಲ ಕೂಡ ನೋಡಿದ್ದೀರಾ. ಆ್ಯಂಡ್ ದೇವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೂ ಇರಲಿ ಅಂತ ಹೇಳ್ತಾ ಇವಾಗ ದೇವರಿಗೆಲ್ಲ ಕೂಡ ಆರತಿ ಎಲ್ಲ ಕೂಡ ತೆಗಿತಿದ್ದಾರೆ. ಹೆಂಗೆ ಕಾಣ್ತಿದೆ ದೇವರು ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನಿಮಗೆಲ್ಲ ಏನು ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಷನ್. ಮತ್ತು ನಮ್ಮ ಪಾಪು ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿರಾ ಈ ವಿಡಿಯೋದಲ್ಲಿ ವಿಶ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದು ದೇವರನ್ನ ತಂದು ಇಟ್ಟಿದ್ದೆಲ್ಲ ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಆಗಿತ್ತು. ಸೊ ಇವಾಗ ದೇವ್ರನ್ನೆಲ್ಲ ಕೂಡ ಇಟ್ಟಿದ್ದಾದಮೇಲೆ ಬರ್ತ್ಡೇ ದಿವಸದ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಎಲ್ಲ ಕೂಡ ಯಾವ ರೀತಿ ಇತ್ತು, ಹೇಗೆಲ್ಲ ಹೋಯಿತು ಅಂತೆಲ್ಲ ಕೂಡ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಅದನ್ನು ನಾವು ನೋಡೋಣ ಹೇಗಿದೆ ಏನು, ಹೆಂಗೆಲ್ಲ ಸೆಲೆಬ್ರೇಷನ್ ಇತ್ತು, ಯಾವ್ದೆಲ್ಲ ಬರ್ಡೇ ಇತ್ತು, ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಕಮ್ಲೆಟ್ಸಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ನೋಡ್ತಿದ್ದೀರಾ. ಇವತ್ತು ನಮ್ಮ ಸಂಗೀತಕ್ಕಂದು ಕೂಡ ಬರ್ತ್ಡೇ ಇತ್ತು. ಸೊ ಹಂಗಾಗಿ ಅವಳ ಬರ್ತ್ಡೇ ಕೂಡ ಫಸ್ಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೂ ಮುಂಚೆ ಊಟ ಮಾಡಿದ್ವಿ, ಅದ್ರ ಕ್ಲಿಪ್ಪಿಂಗ್ ನಾನು ತೊಗೊಂಡಿಲ್ಲ. ಏನೆಲ್ಲ ಇತ್ತು ಊಟಕ್ಕೆ, ಅನ್ನ, ರಸ, ಹಪ್ಪಳ ಮತ್ತು ಉಪ್ಪಿನಕಾಯಿ ಮತ್ತು ಇನ್ನೊಂದೇನೋ ಐಟಮ್ ಇತ್ತು. ಸೊ ಇದು ಪಾಯಸ ಎಲ್ಲ ಇತ್ತು, ದೇವರಿಗೆಲ್ಲ ಎಡೆ ಹಾಕಕ್ಕೆ ಮಾಡಿದ್ವಲ್ಲ, ಪಾಯಸ ಎಲ್ಲ ಕೂಡ ಬಡಿಸಿದ್ರು. ಎಲ್ಲ ಕೂಡ ಊಟ ಎಲ್ಲ ಕೂಡ ತಿಂದು ಇವಾಗ ನಮ್ಮ ಸಂಗೀತನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇವಳಿಗೆ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇವಳಿಗೆ ನಾವು ಫಸ್ಟು ಕೇಕ್ ಕಟ್ ಮಾಡಿಸಿದ್ವಿ. ಆ್ಯಂಡ್ ನಮ್ಮ ಧೃತಿ ಎಲ್ಲರ ಬರ್ತಡೇಗೂ ಕೇಕ್ ಕಟ್ ಮಾಡೋದ್ರಲ್ಲಿ, ಕೇಕ್ ತಿನ್ನೋದ್ರಲ್ಲಿ ಶಿ ಶುಡ್ ಬಿ ದ ಫಸ್ಟ್ ಒನ್. ಸೊ ಯಾರು ವೀಡಿಯೋ ಮಾಡಿದ್ರೂ ಗೊತ್ತಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ವೀಡಿಯೋ ಆ್ಯಂಗಲ್ಲು, ಸ್ಟ್ರೈಟು, ಲ್ಯಾಂಡ್ಸ್ಕೇಪು, ಪೋರ್ಟ್ರೇಟು ಎಲ್ಲದರಲ್ಲೂ ಮಿಕ್ಸ್ ಆಗಿಬಿಟ್ಟಿದೆ. ನಾನು ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ವೀಡಿಯೋಸ್ನ ಜಾಯಿಂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವ್ರನ್ನೆಲ್ಲ ಕೂಡ ಕರ್ಕೊಂಬಂದಿದ್ವಲ್ಲ, ಎಲ್ಲರೂ ಕೂಡ ಹಂಗೆ ಕೇಕೆಲ್ಲ ಕೂಡ ತಿನ್ಸ್ಕೊಂಡು ಸಿಂಪಲಾಗಿ ಬೇಗ ಇವತ್ತು ಬರ್ತ್ಡೇನೆಲ್ಲ ಕೂಡ ಮುಗಿಸಿ, ನಮಗೂ ಇನ್ನೂ ಬೇರೆ ಕೆಲಸಗಳು ಜಾಸ್ತಿ ಇತ್ತು. ಸೊ ಹಂಗೆ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀವಿ. ಸೊ ಇಲ್ಲ ನಮ್ಮ ಪಾಪು ಕೇಕ್ ತಿನ್ನಿಸಿದ್ದು ಅದನ್ನೇ ಅವ್ರು ತೆಗ್ದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ದ ಆ್ಯಕ್ಚುಯಲ್ ಬರ್ತ್ಡೇ ಬಾಯ್ ಬರ್ತ್ಡೇ. ಸೊ ಇವಾಗ ನಿವೇದದು ಫಸ್ಟ್ ಇಯರ್ನ ಮೊದಲನೆಯ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ನೀವು ನೋಡ್ತಿದ್ದೀರಾ. ನಾವು ಬಂದು ಬರ್ತ್ಡೇ ಇಷ್ಟೆಲ್ಲ ಪ್ಲ್ಯಾನ್ ಆಗಿರೋದ್ರಿಂದ ಸೊ ನಾವು ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿರಲಿಲ್ಲ. ಇವರೆಲ್ಲ ದೇವಸ್ಥಾನಗಳು ಹಿಂಗೆ ದೇವ್ರನ್ನ ತರಬೇಕಂತೆಲ್ಲ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಡೇ ಲೇಟೆಸ್ಟ್ ಸೆಲೆಬ್ರೇಟ್ನ ಬಿಗ್ ಬ್ಯಾನ್ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಡೇಗೆ ಇಟ್ಕೊಂಡಿದ್ವಿ. ಸೊ ಹಂಗಾಗಿ ಬರ್ಡೇ ದಿವಸ ಕೇಕ್ ಕಟ್ ಮಾಡಿಸ್ಲೇಬೇಕಲ್ಲ, ಆ್ಯಸ್ ಇಟ್ ವಾಸ್ ಅ ಫಸ್ಟ್ ಬರ್ತ್ಡೇ ಅಂತ ಅಂದ್ಬಿಟ್ಟು ನಾನು ಅಪ್ಪ ಹೋಗ್ಬಿಟ್ಟು ಜಸ್ಟ್ ಬೇಕಲ್ಲಿ ಈ ಕೇಕ್ನ ತೊಗೊಂಬಂದಿದ್ವಿ. ನೀವೆಲ್ಲ ಅದನ್ನು ಕೂಡ ನೋಡಿದ್ದೀರಾ. ಆ್ಯಂಡ್ ಅವನಿಗೆ ಸ್ಪಾರ್ಕಲ್ನ ಹಚ್ಚಿದ್ರೆ ಈ ಸ್ಟಾರ್ಟ್ಸ್ ಕ್ರೈಯಿಂಗ್, ಅದು ನನ್ನ ಬರ್ತ್ಡೇಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ಅವನದು 6 ಮಂತ್ ಬರ್ಡೇಲೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಂಗಾಗಿ ನಾವು ಆದಷ್ಟು ಸ್ಪಾರ್ಕಲ್ ಹಚ್ಚಲ್ಲ. ಸೊ ಅಲ್ಲಿ ನಾನು ಇದು ಹ್ಯಾಪಿ ಬರ್ಡೇ ಕ್ಯಾಂಡಲ್ ನೋಡಿ ಅದನ್ನು ತೊಗೊಂಡು ಬಂದಿದ್ದೆ. ಇವಾಗ ಫೈನಲಿ ಅವನ ಬರ್ತ್ಡೇಗೆ ಕೇಕೆಲ್ಲ ಕೂಡ ಕಟ್ ಮಾಡಿಸಿದ್ದಾಯಿತು. ಆ್ಯಂಡ್ ಅವನಿಗೂ ಕೇಕ್ ತಿನ್ನಿಸಿ ಅವನ ಕೈಯಲ್ಲಿ ನಾವು ಕೂಡ ಕೇಕ್ನ ತಿನ್ನಿಸ್ಕೊಂಡ್ವಿ. ಯಾಕಂತಂದರೆ ನೆಕ್ಸ್ಟ್ ದಿವಸ ಆಗುತ್ತೋ ಆಗಲ್ವೋ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಸ್ಬೇಕಾದ್ರೆ ಕೇಕ್ ಯಾರ್ಯಾರು ತಿನ್ಸೋಕ್ಕಾಗುತ್ತೋ ಇಲ್ಲೋ ಅಂತ ಗೊತ್ತಿರಲಿಲ್ವಲ್ಲ. ಲೈಕ್ ಅವಾಗ ಕೇಕ್ ಕಟ್ ಮಾಡ್ಬಿಟ್ಟು ಹಂಗೆ ಕೇಕ್ನ ಬೇಕಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀವಿ. ಸೊ ಹಂಗಾಗಿ ಇವತ್ತು ಎಲ್ಲರಿಗೂ ಕೇಕ್ ತಿನ್ನಿಸ್ಬೇಕು ಅಂತ ನಮ್ಮ ಅಕ್ಕ ಫಿಕ್ಸ್ ಆಗಿದ್ಲು. ಸೊ ಅದೇ ರೀತಿ ಪಾಪು ಕೈಯಲ್ಲಿ ಎಲ್ಲರಿಗೂ ಕೇಕ್ನ ಕೂಡ ತಿನ್ನಿಸಿದ್ಲು. ಅವನಂತೂ ಬೆಳಗ್ಗೆಯಿಂದ ಟ್ರಾವೆಲ್ಲು ಜರ್ನಿ, ಮುಂಚೆ ದಿವಸದಿಂದ ಜರ್ನಿ ಟ್ರಾವೆಲ್ ಅಂತೆಲ್ಲ ಕೂಡ ವಾಸ್ ಲಿಟಲ್ ಟಯರ್ಡ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾವು ಅವನು ಕೂಡ ತುಂಬ ಹಿಂಸೆ ಮಾಡಿಲ್ಲ. ಸೊ ಫೋಟೋಸು ವೀಡಿಯೋಸ್ ಎಲ್ಲ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಈ ಕಡೆ ನಿಂತಿರೋದು ನಮ್ಮ ಅಕ್ಕ ಅವ್ರ ಅತ್ತೆದಿರು, ಒಂದು ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನಮ್ಮ ಬಾವ, ನಮ್ಮ ಪಾಪು ಎಲ್ಲ ಸೇರಿಕೊಂಡು ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಕೇಕ್ನ ಕಟ್ ಮಾಡಿದ್ದೆಲ್ಲ ಕೂಡ ಆಯಿತು. ಈಗ ನನಗೂ ಕೂಡ ಅವನು ಕೇಕೆಲ್ಲ ಕೂಡ ತಿನ್ನಿಸ್ತಾ, ನಾನು ಕೂಡ ಅವನಿಗೆ ತಿನ್ನಿಸೋ ಥರ ಡ್ರಾಮಾ ಮಾಡಿಬಿಟ್ಟು, ಬಟ್ ನಾನು ತಿನ್ನಿಸ್ಲಿಲ್ಲ. ನಮ್ಮ ಪಾಪು ಹೆಂಗಂತಂದರೆ ಏನೇ ಇರಲಿ ಕೈಯಲ್ಲಿ ಅವನು ಇನ್ನೊಬ್ಬರಿಗೆ ತಿನ್ನಿಸ್ತಾನೆ. ದಟ್ ವಾಸ್ ದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಯಾವ ಅಂಕಲ್ ಬಂದು ಮಾತಾಡ್ತಿದ್ದಾರೆ ಹೊಸಬ್ರಲ್ಲ. ಸೊ ಹಂಗಾಗಿ ಸ್ವಲ್ಪ ಕುಯ್ಯಿ ಅಂದರು. ಓಕೆ ನೆಕ್ಸ್ಟು ಹಂಗೆ ಕೇಕೆಲ್ಲ ಕೂಡ ತಿನ್ನಿಸ್ತಿದ್ದಾನೆ. ಸೊ ಎಲ್ಲ ಕೇಕೆಲ್ಲ ಕೂಡ ತಿನ್ಕೊಂಡು ನಾವು ಕೂಡ ಎಲ್ಲ ಎಂಜಾಯ್ ಮಾಡ್ಕೊತ ಇದ್ವಿ. ಸೊ ಇಲ್ಲಿ ಆಲ್ರೆಡಿ ಕೇಕ್ನ ನಮ್ಮ ಬಾವ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಪಾಪು ಕೇಕ್ ತಿನ್ನಿಸೋದ್ರಲ್ಲಿ ಈ ವಾಸ್ ಬ್ಯುಸಿ. ಯಾರಿಗೆ ಬೇಕಾದರೂ ಹೋದ್ರು ನಿಂತ್ಕೊಂಡು ಅವ್ನು ಕೇಕ್ ತಿನ್ನಿಸ್ತಾ ಇದ್ದ. ಅವನಿಗೆ ಟೇಸ್ಟ್ ಅದು ಚೆನ್ನಾಗಿದೆ ಅನ್ಸರೆ ಅವನೇ ಇಟ್ಕೊತಾನೆ, ಇಲ್ಲ ಅನ್ನೋದೇ ಅವ್ನಿಗೆ ಇಷ್ಟ ಆಗಲಿಲ್ಲ ಆ ಟೇಸ್ಟ್ ಅನ್ನೋನು ಆರಾಮಾಗಿ ಇನ್ನೊಬ್ಬ ಬಾಯಿಗೆ ತೆಗೆದು ಇಡ್ತಾನೆ. ಇವಾಗ ನಮ್ಮ ಧೃತಿ ಕೇಕ್ ತಿನ್ನಿಸ್ತಾ, ನಮ್ಮ ಅಕ್ಕನ ಕೈ ಅವ್ನು ಜಸ್ಟ್ ನೋಡ್ತಿದ್ದಾನೆ ಅಷ್ಟೇ. ನಮ್ಮ ಧೃತಿಗೆ ನಮ್ಮ ಅಕ್ಕಂಗೆ ಎಲ್ಲರಿಗೂ ಕೇಕ್ ತಿನ್ನಿಸಿದ್ದೆಲ್ಲ ಕೂಡ ಆಯಿತು. ಈ ರೀತಿ ನಮ್ಮ ಪಾಪುದು ಫಸ್ಟ್ ಇಯರ್ನ ಬರ್ತ್ಡೇ ಮನೇಲಿ ಮಾಡಿದ್ದು ದಿವಸದ ಬರ್ತ್ಡೇ ಆಗಿತ್ತು. ಆ್ಯಂಡ್ ನೆಕ್ಸ್ಟು ನಾಳೆ ಹೆಂಗೆಲ್ಲ ಆಯಿತು ಏನೆಲ್ಲ ಆಯಿತು ಅಂತ ನಾನು ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ. ಸೊ ಆ ವಿಡಿಯೋ ಯಾಕಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಇದನ್ನು ಬರೀ ಫಸ್ಟ್ ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿತ್ತು. ನಿಮಗೆಲ್ಲ ಆ್ಯಕ್ಚುಯಲ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಯಾವ ರೀತಿ ಇತ್ತು ಹೆಂಗೆಲ್ಲ ಆಯಿತು ಅಂತ ನೋಡಬೇಕಂತಾನೆ ನೆಕ್ಸ್ಟ್ ಡೇ ತನಕ ನೀವು ವೆಯ್ಟ್ ಮಾಡಲೇಬೇಕು. ಇನ್ನೊಂದು ಹೊಸ ವ್ಲಾಗಲ್ಲಿ ನಾನು ತೊಗೊಂಬಂದು ಹಾಕ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್
ಫ್ರೆಂಡ್ಸ್ ಫ್ಯಾಮಿಲಿ ವೆಲ್ ವಿಶಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನು ಅನಿಸ್ತು ಅಂತ ಪ್ಲೀಸ್ ಟು ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಷನ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್. ಸಿ ಯು ಇನ್ ದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಒಳ್ಳೇದು ಮಾಡಿ, ನಿಮಗೂ ಕೂಡ ದೇವ್ರು ಒಳ್ಳೇದು ಬಯಸುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್.